ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋದೊಳಗೆ ಅಧಿಕ ಮಾಸದೊಳಗೆ ಬಾಗಣಕ್ಕಂತ ಕೊಡುವಂಥ ಚಕ್ಲಿ ರೆಸಿಪಿನ ತೋರಿಸ್ಕೊತೀನಿ. ಅಂದರೆ ಈಗೇನದ ಕರ್ಚಿಕಾಯಿ ಕೊಡ್ತೀವಿ, ಅನಾರಸ ಕೊಡ್ತೀವಿ, ಕರ್ದ ಪದಾರ್ಥ ಆದಂಥ ಈ ಚಕ್ಲಿ ಸತ್ಯಕ್ಕೆ ನಾವೇನದ ಬಾಗಣ ಕೊಡ್ತೀವಿ. ಈ ಚಕ್ಲಿನ ಅಗದಿ ಅಳತಿ ಪ್ರಮಾಣದೊಳಗೆ ಮಾಡ್ಕೊಂಡ್ರೆ ಕರೆಕ್ಟಾಗಿ ಬರ್ತಾವೆ ಮತ್ತು ಬಾಯಾಗೂ ಅಷ್ಟು ರುಚಿ ಇರ್ತಾವೆ. ಇದನ್ನು ಹೆಂಗೆ ಮಾಡಿದೆ, ಏನೇನು ಸಾಮಾನು ಬೇಕೆಂಬುದನ್ನು ಈ ವಿಡಿಯೋದೊಳಗೆ ಈಗ ನೋಡ್ಕೊಂಬರೋಣಂತ. ಇದು ನೋಡಿರಿ, ಚಕ್ಲಿ ಮಾಡಲಿಕ್ಕೆ ನಾನಿಲ್ಲೇ ಅಳತಿ ಪ್ರಮಾಣ ತೋರಿಸ್ಲಿಕ್ಕೀನಿ. ಇಲ್ಲಿ ಒಂದು ಬುಟ್ಟಿ ನಾನು ಅಂದರೆ ಈ ಬುಟ್ಟಿಲೆ 2 ಬುಟ್ಟಿ ಅಕ್ಕಿ ಹಿಟ್ಟು ತೊಗೊಂಡಿನಿ. ಇದೇನದ ಮನೆಯೊಳಗೆ ಮಾಡಿದ್ದು ಅಕ್ಕಿ ಹಿಟ್ಟದ. ನಾನು ಅಕ್ಕಿ ಹಿಟ್ಟಿನ ವಿಡಿಯೋ ಈಗಾಗಲೇ ಹಾಕಿನಿ. ಅದೇ ಅಕ್ಕಿ ಹಿಟ್ಟ ತೊಗೊಂಡಿನಿ. ಹಿಂಗಾಗಿ ಭಾಳ ಚಲೋ ಬರ್ತಾವೆ ಚಕ್ಲಿ. ಇದನ್ನ ಅಳತಿ ಹೆಂಗೆ ಮಾಡ್ಕೊಬೋದು, ಏನೇನು ಬೇಕೆಂಬುದನ್ನು ನೋಡೋಣ. ಈಗ ಇದರಲ್ಲೇ ನಾನು 2 ಬುಟ್ಟಿ ಏನದ ಬಟ್ಲದಷ್ಟು ಅಕ್ಕಿ ಹಿಟ್ಟು ತೊಗೊಂಡಿನಿ. ಈಗ ಒಂದು ಹಾಕಿ ನೋಡಿರಿ. ಇದೇನದ 2ನೇ ಬುಟ್ಟಿ ಹಾಕ್ಲಿಕ್ಕೆ ಅಂದ್ರೆ ಒಂದು ಬಟ್ಲು ಮೊದ್ಲು ಹಾಕಿನಿ. ಇದೊಂದು 2ನೇ ಬಟ್ಲು ಏನದ ಅಕ್ಕಿ ಹಿಟ್ಟು. ಅಂದರೆ ಇಲ್ಲಿ 2 ಬಟ್ಲು ಅಕ್ಕಿ ಹಿಟ್ಟು ಹಾಕ್ಕೊಂಡಿನಿ. ಇದು ನೋಡಿರಿ, 1/4 ಬಟ್ಲದಷ್ಟು ನಾನು ಇಲ್ಲೇ ಪುಟಾಣಿ ಹಿಟ್ಟು ತೊಗೊಂಡಿನಿ. ಪುಟಾಣಿ ಬೆಚ್ಚಿ ಮಾಡಿ ಮಿಕ್ಸರ್ಗೆ ಹಾಕಿ ಜರಡಿ ಇಟ್ಕೊಂಡಿನಿ. ಹೀಗಾಗಿ ಇದು ಸಣ್ಣ ಇರ್ಬೇಕಾಗ್ತದೆ. ಇಲ್ಲೇ 2 ಬಟ್ಲು ಅಕ್ಕಿ ಹಿಟ್ಟಿಗೆ 1/4 ಬಟ್ಲದಷ್ಟು ಪುಟಾಣಿ ಹಿಟ್ಟನ್ನ ಇದಕ್ಕೆ ಹಾಕೊಳ್ಳಿಕತ್ತೇನೆ. ಅಳತಿ ಪ್ರಮಾಣ ಕರೆಕ್ಟ್ ಇದ್ದರೆ ನಿಮ್ಗೆ ಚಕ್ಲಿ ಅಗದಿ ಕ್ರಿಸ್ಪಿಯಾಗಿ ರುಚಿಯಾಗಿ ಬರ್ತಾವೆ. ಇದೇನದ 2 ಅಕ್ಕಿ ಹಿಟ್ಟು 1/4 ಬಟ್ಲದಷ್ಟು ಪುಟಾಣಿ ಹಿಟ್ಟು ಹಾಕ್ಕೊಂಡಿನಿ. 2 ಚಮಚದಷ್ಟು ಬಿಳಿ ಎಳ್ಳು ಹಾಕೋಣ. 1 ಚಮಚ ಇಲ್ಲೇ ಅಜ್ವಾನ ಹಾಕೊಳಕತ್ತೀನಿ. ಇಲ್ಲೇ 1 ಚಮಚದಷ್ಟು ಅಂದರೆ ಅರ್ಧ ಚಮಚದಷ್ಟು ಏನದ ನಾವು ಹಿಂಗೆ ಹಾಕೋಣ. ಹಿಂಗಿನ ಫ್ಲೇವರ್ ಇತ್ತಂದ್ರೆ ರುಚಿ ಬರ್ತಾವೆ ನೋಡ್ರಿ ಚಕ್ಲಿ ಬಾಯಾಗ. ನೋಡ್ರಿ, ಅರ್ಧ ಚಮಚದಷ್ಟು ನಾನು ಇಲ್ಲೇ ಹಿಂಗೆ ಹಾಕ್ಕೊಂಡಿನಿ. ಇದು ನೋಡ್ರಿ, ಒಂದು ದೊಡ್ಡ ಸೌಟ್ ನಾನಿಲ್ಲೇ ಖಾರ ಪುಡಿ ಹಾಕೊಳ್ತೀನಿ. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋರಿ. ಇದು 2 ಬಟ್ಲಕ್ಕೆ ಏನದ ಕರೆಕ್ಟ್ ಆಗ್ತದೆ. ಇಲ್ಲೇ ಒಂದು ದೊಡ್ಡ ಸೌಟು ಖಾರ ಪುಡಿ ಹಾಕ್ಕೊಂಡಿನಿ. 1 ಚಮಚ ಜೀರಿಗೆ ಹಾಕೋಣ. 1 ಚಿಟಿಗೆ ಎಷ್ಟು ಅರಿಶಿನ ಹಾಕೊಳ್ತೀನಿ. ಅರಿಶಿನ ಭಾಳ ಹಾಕೊಳ್ಳೋದು ಬೇಡ, ಯಾಕಂದ್ರೆ ನಮ್ಮ ಹತ್ತವ್ರಿ. ಅದಕ್ಕೇನದ 1 ಚಿಟಿಗೆ ಎಷ್ಟು ಅರಿಶಿನ ಆದ್ರೆ ಸಾಕಾಗ್ತದ್ರೆ ಕಲರ್ ಬರಲಿ ಅಂಥೇಳಿ. ಇದು ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ. ಇದು ನೋಡ್ರಿ, ಯಾವ ಬುಟ್ಟಿಲೆ ನಾನು ಅಕ್ಕಿ ಹಿಟ್ಟು ಪುಟಾಣಿ ಹಿಟ್ಟು ತೊಗೊಂಡಿದ್ದೆ ಅದರಲ್ಲೇ 1/4 ಬಟ್ಲದಷ್ಟು ಅಂದರೆ ನಿಮ್ಗೆ ದೊಡ್ಡ ಸೌಟಿಲೆ 1 ಸೌಟು ಎಣ್ಣೆ ಏನದ ಕಾದ ಎಣ್ಣೆನ ಹಾಕೊಳಕತ್ತೀನಿ. ಇದಕ್ಕೆ ನೀವು ಅಳತಿ ಪ್ರಕಾರ ಬೇಕಂದ್ರೆ ಇದರಲ್ಲೇ 1/4 ಬಟ್ಲು ಹಾಕೋಬಹುದು. ಇಲ್ಲಾಂದ್ರೆ ದೊಡ್ಡ ಸೌಟಿಲೆ 2 ಸೌಟ್ ಏನದ ಕಾದ ಎಣ್ಣೆನ ಹಾಕೋಬೇಕಾಗ್ತದೆ. ಇದ್ರ ಮೊದಲೇನದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಮಿಕ್ಸ್ ಮಾಡ್ಕೊಂಡೆಲ್ಲಾನು. ಎಣ್ಣೆ ಬಿಸಿ ಇರ್ತದೆ. ಮೊದಲು ಚಮಚದಲ್ಲೇ ಕೈ ಆಡಿಸ್ಕೊಂಡು ಆಮೇಲೆ ಏನದ ಕೈಲೇ ಚಲೋತ್ನಂಗೆ ಒತ್ತಿ ಕೈ ಆಡಿಸ್ಕೋಬೇಕಾಗ್ತದೆ. ಈಗ ಕೈಲೇನ ಆಡಿಸ್ಕೊಂಡು ನೋಡ್ರಿ. ಹಿಂಗೆ ಒತ್ತಿ ಆಡಿಸ್ಕೊಂಡ್ರೆ ಚಲೋ ಬರ್ತಾವೆ ಚಕ್ಲಿ. ಎಣ್ಣೆ ಏನದ ಎಲ್ಲ ಹಿಟ್ಟಿಗೆ ಹತ್ತದ. ಹಿಂಗಾಗಿ ಚಕ್ಲಿ ಕ್ರಿಸ್ಪಿಯಾಗಿ ಬರ್ತಾವೆ ನೋಡ್ರಿ. ಚಲೋತ್ ಹಿಂಗೆ ಒತ್ತಿ ಏನದ ಕೈ ಆಡಿಸ್ಕೊಂಡಿನಿ. ನೀವು ಹಿಂಗೆ ಒತ್ತಿ ಹಿಡಿದ್ರೆ ಹಿಂಗೆ ಆವಾಗ ನೋಡ್ರಿ. ಇದು ಅಂದರೆ ಕರೆಕ್ಟ್ ಅದ ಅಳತಿ. ಅಂದರೆ 1/4 ಬಟ್ಲ ನೀವು ಎಣ್ಣೆ ತೊಗೊಂಡ್ರೆ ಕರೆಕ್ಟ್ ಆಗ್ತದೆ. 2 ಅಕ್ಕಿ ಹಿಟ್ಟು ಅರ್ಧ 1/4 ಬಟ್ಲದಷ್ಟು ಪುಟಾಣಿ ಹಿಟ್ಟಿಗೆ 1/4 ಬಟ್ಲದಷ್ಟು ಎಣ್ಣೆ ತೊಗೊಂಡ್ರೆ ಹಿಂಗೆ ಕರೆಕ್ಟ್ ಬರ್ತದೆ. ಈಗ ನೀವೇನದ ಉಪ್ಪು ಖಾರ ಸರಿ ಅದನ್ನು ನೋಡಿಕೊಂಡು ಬೇಕಂದದ್ದು ಹಾಕ್ಕೋಬೋದು. ಇಷ್ಟು ಪ್ರಮಾಣ ನೀವು ಮಾಡ್ಕೊಂಡ್ರೆ ಅಂದರೆ ಈಗ ನಾ ಹಾಕಿದ್ದು ಕರೆಕ್ಟ್ ಅದ ಅಳತಿ. ಉಪ್ಪು ನಿಮ್ಮ ಪ್ರಕಾರ ಹಾಕ್ಕೋಬೋದು. ಅಂದರೆ ಉಪ್ಪು ಖಾರ ಹೆಚ್ಚು ಕಡಿಮೆನೇ ಹಾಕ್ಕೋಬೋದು. ಇಲ್ಲಾಂದ್ರೆ ಕಲಿಸ್ಲಿಕ್ಕೆ ಏನದ ಸ್ವಲ್ಪ ಬೆಚ್ಚಗೆ ನೀರು ತೊಗೊಂಡೆ, ಅಂದರೆ ಭಾಳ ಬಿಸಿನೂ ಬೇಡ, ಉಗುರು ಬೆಚ್ಚಿನಕ್ಕಿಂತ ಸ್ವಲ್ಪ ಜಾಸ್ತಿ ಬೆಚ್ಚಗೆ ತೊಗೊಂಡು ಈಗೇನದು ಸ್ವಲ್ಪ ಹಾಕ್ಕೊಂಡಿದ್ದನ್ನ ಕಲಿಸ್ಕೊಂಡು ಹಿಟ್ಟನ್ನ. ಕಲಿಸ್ಲಿಕ್ಕೆ ಬರೋಷ್ಟು ಬಿಸಿ ಇದ್ರೆ ಸಾಕು ನೋಡ್ರಿ. ಭಾಳ ಸುಡೋ ಹಂಗೇನು ಬೇಡ. ಹಿಂಗೆ ನಮ್ಮ ಕೈಲೇ ಕಲಿಸ್ಲಿಕ್ಕೆ ಬರೋ ಹಂಗಿದ್ರೆ ಕರೆಕ್ಟ್ ಆಗ್ತದೆ. ಇದನ್ನು ಚಲೋತ್ನಂಗೆ ಏನದ ನೀರು ಹಾಕಿ ಕಲಿಸ್ಕೊಳ್ಳೋಣ ನೋಡ್ರಿ. ಈ ಹದದೊಳಗೆ ಕಲಿಸ್ಕೊಂಡ್ರೆ ಸಾಕಾಗ್ತದೆ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಒಮ್ಮೆಲೆ ನೀರು ಹಾಕ್ಕೊಂಡು, ನೀರಾದ್ರೆ ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಮತ್ತೆ ಹಿಟ್ಟು ಹಾಕಿದ್ರೆ ಎಲ್ಲ ಅಳತಿ ಹೆಚ್ಚು ಕಡಿಮೆ ಆಗ್ತದೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಹದಕ್ಕೆ ಕಲಿಸ್ಕೋಬೇಕಾಗ್ತದೆ. ಇದನ್ನೇನದ ನಾವು ಒಂದು 10 ನಿಮಿಷ ಏನದ ನೆನೆಲಿಕ್ಕೆ ಬಿಡೋಣ ಅಂತ ಮುಚ್ಚಿಟ್ಟು. ನೋಡ್ರಿ, ಹಿಟ್ಟೇನದ ನೆನೆಸಿಟ್ಟು 10 ನಿಮಿಷ ಆಗ್ಯದ. ಈಗ ಚಕ್ಲಿ ಒತ್ಕೊಳ್ಳೋಣ. ಇಲ್ಲಿ ಚಕ್ಲಿ ಮಾಡಲಿಕ್ಕೆ ಚಕ್ಲಿ ಒತ್ತೊಳು ತೊಗೊಂಡಿನಿ. ಮತ್ತು ಇದೇನದ ಚಕ್ಲಿ ಮಾಡೋದು ಬಿಲ್ಲಿ ಹಾಕ್ಕೊಂಡಿನಿ. ಈಗ ಇದಕ್ಕೆ ಒಳಗೆ ಎಣ್ಣೆನೂ ಹಚ್ಕೊಂಡಿನಿ ನಾನು. ಆಮೇಲೆ ಹಿಟ್ಟು ಹಾಕ್ಕೊಳಕತ್ತೀನಿ ನಾನು. ಇಲ್ಲಿ ನಾನು ಇದು ಹಾಲಿನ ಕವರ್ ತೊಗೊಂಡಿನಿ. ಇದ್ರ ಮೇಲೆ ಒತ್ಕೊಳಕತ್ತೀನಿ.
ಇವು ನೋಡಿರಿ ಚಕ್ಲಿನ ಅದಕ್ಕೆ ಬಾಗಣಕ್ಕೊಡ್ಲಿಕ್ಕೂ ಆಯ್ತು. ಇಲ್ಲ ಅಂತಂದ್ರೆ ಈಗೇನದ ಇನ್ನು ಮುಂದೆ ಮಕ್ಕಳಿಗೆ ಎಲ್ಲ ಸಾಲಿ ಚಲೋ ಆಗ್ತಾವೆ ನೋಡಿರಿ. ಸಾಲಿಯಿಂದ ಬಂದ್ಕೊಳ್ಳಿ ಮಕ್ಕಳಿಗೆ ತಿನ್ನಲಿಕ್ಕೆ ಆಯ್ತು ಅಥವಾ ನಮಗೆ ಚಹಾ ಜೊತೆಗೆ ಭಾಳ ರುಚಿ ಕೊಡ್ತಾವೆ. ಇವನೇನದು ಹಿಂಗೆ ಮಾಡಿಟ್ಕೊಂಡ್ರೆ ನಾವು 15 ದಿವಸ ತನಕ ಆರಾಮಾಗಿ ಇಟ್ಕೊಂಡು ತಿನ್ಬೋದು ನೋಡಿರಿ. ಇವನ್ನ ಈ ಸೈಜ್ನೊಳಗೆ ನಾನು ಒತ್ಕೊಂಡಿನಿ. ಈಗ ಇವನೇನಾದ್ರು ಕರ್ಕೊಂಡು ಇಲ್ಲಿ ಬುಟ್ಟಿಯೊಳಗೆ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿನಿ. ಎಣ್ಣೆ ಕಾದದನ್ನು ನೋಡೋಣ. ನೋಡಿರಿ ಕಾದದ ಎಣ್ಣೆ. ಈಗ ಚಕ್ಲಿ ಏನದ ಹಾಕೋಣ. ಈಗೇನದನ್ನ ತಿರುವಿ ಹಾಕೋಣ. ಸ್ವಲ್ಪ ಕೆಳಗಿನೂ ಬೇಯ್ದ ತಿರುವಿ ಹಾಕೊಂಡ್ರೆ ಚಲೋ ಹಾಕೊಂಡು ನೋಡಿರಿ. ಇವಾಗ್ಯಾವ ಇಲ್ಲೇನಾದ್ರು ತೊಗೊಳ್ಕತ್ತೀನಿ ನಾನು. ಅದದ್ದು ಇಷ್ಟು ಕೆಂಪಾದ್ರೆ ಕರೆಕ್ಟ್ ಆಗ್ತದೆ ಮತ್ತು ಕ್ರಿಸ್ಪಿಯಾಗಿರ್ತವೆ. ಸಣ್ಣ ಉರಿಯೊಳಗೆ ಇದನ್ನು ಕರ್ಕೋಬೇಕಾಗ್ತದೆ. ಭಾಳ ಜೋರು ಉರಿಟ್ರೆ ಮ್ಯಾಲೆಲ್ಲ ಆದಂಗೆ ಅನಿಸ್ತದೆ, ಖರೆ ಒಳಗೆ ಏನಾಗ್ತದೆ ಆಗಿರಂಗಿಲ್ಲ, ಹಸಿ ಇರ್ತದೆ. ಹೀಗಾಗಿ ಸಣ್ಣ ಉರಿಯೊಳಗೆ ನಿಧಾನ ಬೇಯಿಸ್ಕೊಂಡ್ರೆ ಚಕ್ಲಿ ಚಲೋ ಬರ್ತಾವೆ ನೋಡಿರಿ. ಸೈಜು ಕರೆಕ್ಟ್ ಅವ. ಇವೇನದ ನೀವು ಬಾಗಣಾಕೊಳ್ಳಿಕ್ಕೆ ಈ ಸೈಜ್ನೊಳಗೆ ಏನದ ಮಾಡ್ಕೋಬೋದು. ಇವನಿಗೇನದೆಲ್ಲ ತೊಗೊಳ್ಳೋಣ. ನೋಡಿರಿ ಚಕ್ಲಿ ರೆಡಿ. ಅದು ಭಾಳ ಅಂದ್ರೆ ಭಾಳ ಚಲೋ ಆಗ್ತಾವೆ. ಈ ಅಳತಿ ಒಳಗೆ ಮಾಡ್ಕೊಂಡ್ರೆ ಮತ್ತು ಈ ಸೈಜ್ ಮಾಡ್ಕೊಂಡ್ರೆ ನಿಮಗೆ ಬಾಗಣಾಕೊಳ್ಳಿಕ್ಕೆ ಸತ್ಯಕ್ಕೆ ಭಾಳ ಚಲೋ ಅನಿಸ್ತದೆ. ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವೆ. ಅಗದಿ ಕುರು ಇರ್ತಾವೆ. ಮತ್ತು ನೀವು 8 ದಿವಸದಿಂದ 15 ದಿವಸವರೆಗೆ ಆರಾಮ್ ಇಟ್ಕೊಂಡು ತಿನ್ಬೋದು ನೋಡಿರಿ. ಅಷ್ಟು ಚಲೋ ಆಗ್ತಾವೆ. ನೀವು ತಪ್ಪದೆ ಟ್ರೈ ಮಾಡಿರಿ. ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿಯಾಗೋಣಂತ. ಶ್ರೀರಾಮ ಸಮರ್ಥ.